ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಘಟಕ 3 ಉತ್ಪಾದನೆ ಮತ್ತು ವೆಚ್ಚಗಳು ಎಂಬ ಈ ಒಂದು ಅಧ್ಯಯನದಲ್ಲಿ ಇವತ್ತಿನ ತರಗತಿಯಲ್ಲಿ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ, ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಮತ್ತು ಬದಲಾಗುವ ಪರಿಮಾಣಗಳ ನಿಯಮ, the law of diminishing marginal product and the law of variable proportion ಎಂಬ ಒಂದು ನಿಯಮವನ್ನು ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ಕಂಡುಬರ್ತಂಥ ಆರ್ಥಿಕ ಸಿದ್ಧಾಂತಗಳಲ್ಲಿ ಕಂಡುಬರುವ ಸರ್ವಶ್ರೇಷ್ಠ ಸಿದ್ಧಾಂತಗಳಲ್ಲಿ ಈ ಬದಲಾಗುವ ಪರಿಮಾಣ ನಿಯಮ, ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಏನಿದೆಯಲ್ಲ, ಈ ನಿಯಮಕ್ಕೆ ಅತ್ಯಂತ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಅಥವಾ ಕಲ್ಪಿಸಲಾಗಿದೆ. ಏಕೆಂದರೆ ಉತ್ಪಾದನೆ ದೃಷ್ಟಿಯಿಂದ ಕಂಡುಬರ್ತಂಥ ಕೆಲವು ಪ್ರಮುಖ ನಿಯಮಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ತಪ್ಪಾಗಲಾರ್ದು. ಈ ಬದಲಾಗುವ ಪರಿಮಾಣ ನಿಯಮ ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮದ ಆಧಾರ ಸ್ತಂಭವಾಗಿ ಇಟ್ಟುಕೊಂಡು ಈ ನಿಯಮವನ್ನು ಪ್ರತಿಪಾದನೆ ಮಾಡಿ ಕಂಡುಬರ್ತದೆ. ಈ ನಿಯಮವನ್ನು 19ನೇ ಶತಮಾನದಲ್ಲಿ ಈ ನಿಯಮವನ್ನು ಪ್ರಕಟಣೆಯಾಗಿರೋದು ಕಂಡುಬರ್ತದೆ. 19ನೇ ಶತಮಾನದ ಆದಿಭಾಗದಲ್ಲಿ ಈ ನಿಯಮವನ್ನು ಅಭಿವೃದ್ಧಿಪಡಿಸಲಾಗಿರೋದು ಕಂಡುಬರ್ತದೆ. ಈ ನಿಯಮವು ಅರ್ಥಶಾಸ್ತ್ರದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಉತ್ಪಾದನೆಯ ದೃಷ್ಟಿಯಿಂದ ಕಂಡುಬರ್ತಕ್ಕಂಥ ನಿಯಮಗಳಲ್ಲಿ ಅತ್ಯಂತ ಮೂಲಭೂತ ನಿಯಮ ಅಂತೇಳಿ ತಪ್ಪಾಗಲಾರ್ದು. ಈ ನಿಯಮದ ಆಶಯ ಏನಂದರೆ, ಈ ನಿಯಮದ ಪ್ರಕಾರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಕೇವಲ ಒಂದು ಉತ್ಪಾದನಾಂಗವನ್ನು ಅಥವಾ ಒಂದು ಉತ್ಪಾದನಾ ಪ್ರಮಾಣವನ್ನು ಬದಲಾವಣೆಗೆ ಅಥವಾ ಏರಿಳಿತಗೊಳಪಡಿಸುವುದರ ಮೂಲಕ ಕಂಡುಬರ್ತಂಥ ಉತ್ಪಾದನಾ ಬಿಂಬಕವನ್ನು ಕುರಿತು ಅಭ್ಯಾಸಿಸುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಈ ನಿಯಮ ಇತರೆ ಅಂಶಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಅಂದಾಗ ಅಲ್ಲಿ ಉತ್ಪಾದನಾಂಗಗಳು ಅಂತ, ಇತರೆ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಕೇವಲ ಒಂದು ಉತ್ಪಾದನಾಂಗಗಳನ್ನು ಅದರ ಪ್ರಮಾಣದಲ್ಲಿ ಏರಿಳಿತಗೊಳಪಡಿಸುವುದರ ಮೂಲಕ ಕಂಡುಬರುವಂಥ ಉತ್ಪಾದನಾ ಬಿಂಬಕವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಬದಲಾಗುವ ಪರಿಮಾಣ ನಿಯಮದ ಅತ್ಯಂತ ಪ್ರಮುಖವಾದ ವಿಷಯವಸ್ತು. ಆದರೆ ಈ ನಿಯಮ ಏನು ಹೇಳುತ್ತೆ, ಈ ಬದಲಾಗುವ ಪರಿಮಾಣ ನಿಯಮ ಏನು ಹೇಳುತ್ತೆ ಅಂತ ನಿಯಮ ನೋಡಿದರೆ ನೋಡಿ, ಬದಲಾಗುವ ಪರಿಮಾಣ ನಿಯಮದ ಪ್ರಕಾರ ಇತರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು, ಉತ್ಪಾದನಾಂಗಗಳು 4 ಇದೆ ಅಲ್ವಾ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಆ 4 ಉತ್ಪಾದನಾಂಗಗಳನ್ನು ಏನಿದೆಯಲ್ಲ ಅದರಲ್ಲಿ ಕೆಲವನ್ನ ಸ್ಥಿರವಾಗಿಟ್ಟು, 3 ಸ್ಥಿರವಾಗಿಟ್ಟು ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ, 4 ಉತ್ಪಾದನೆಗಳ 3 ಉತ್ಪಾದನಾಂಗಗಳ ಸ್ಥಿರವಾಗಿಟ್ಟುಕೊಂಡು ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪಾದನೆ ಪ್ರಾರಂಭದಲ್ಲಿ ಒಂದು ಹಂತದವರೆಗೆ ಏರಿಕೆ ಪ್ರಮಾಣದಲ್ಲಿಯೂ ನಂತರ ಇಳಿಕೆ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ಎಂಬುದಾಗಿ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮದ ಮತ್ತು ಬದಲಾಗುವ ಪರಿಮಾಣ ನಿಯಮದ ಕುರಿತು ಹೇಳಲಾಗ್ತದೆ. ನಮ್ಮ ಹೇಳ್ತೀವಿ, ಇತರೆ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಒಂದು ನಿರ್ದಿಷ್ಟ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪಾದನೆಯ ಪ್ರಾರಂಭದಲ್ಲಿ ಒಂದು ಹಂತದವರೆಗೆ ಹೆಚ್ಚುತ್ತಾ ಅಥವಾ ಏರಿಕೆಯ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ, ನಂತರ ಇಳಿಕೆಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರಾರಂಭದಲ್ಲಿ ಏರಿಕೆ ಪ್ರಮಾಣ ಹೆಚ್ಚುತ್ತೆ, ಕೊನೆ ಹಂತದ ಒಂದು ನಿರ್ದಿಷ್ಟ ಹಂತದ ನಂತರ ಏರಿಕೆ ಇರುತ್ತೆ, ಅದರ ಪ್ರಮಾಣ ಇಳಿಕೆ ಪ್ರಮಾಣದಲ್ಲಿ ಇರುತ್ತೆ ಎಂಬುದನ್ನು ಹೇಳಾಗ್ತದೆ. ಇದು ಬದಲಾಗುವ ಪರಿಮಾಣ ನಿಯಮದ ಮೂಲ ನಿಯಮ. ಹಾಗಾದರೆ ಈ ನಿಯಮ ಪ್ರಕಾರ ಕೇವಲ ಒಂದು ಉತ್ಪಾದನಾಂಗದ ಬಳಕೆಯ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆಲ್ಲ, ಕೇವಲ ಒಂದು ಉತ್ಪಾದನಾಂಗದ ಪ್ರಮಾಣದ ಬಳಕೆ ಹೆಚ್ಚಾಗುತ್ತಾ ಹೋದಂತೆಲ್ಲ ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ಅಭ್ಯಾಸಿಸುತ್ತದೆ. ಕೇವಲ ಒಂದು ಉತ್ಪಾದನಾಂಗವನ್ನು ಹೆಚ್ಚುತ್ತಾ ಹೋಗಿ ಇತರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಟುಕೊಂಡಾಗ ಉತ್ಪನ್ನ ಒಂದು ಹಂತದವರೆಗೆ ಅಧಿಕವಾಗುತ್ತಾ ಹೋಗುತ್ತದೆ. ಅಂದರೆ ಅಂತಿಮವಾಗಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳೆರಡೂ ಕಡಿಮೆ ಆಗ್ತದೆ. ಒಟ್ಟು ಉತ್ಪನ್ನ ಹೆಚ್ಚಾಗುತ್ತಾ ಹೋಗಿ ಇಳಿಕೆ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗ್ತದೆ, ಆದರೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳೆರಡೂ ಕೂಡ ಅಂತಿಮವಾಗಿ ಇಳಿಮುಖವಾಗುತ್ತಾ ಹೋಗುತ್ತದೆ ಎಂಬುದನ್ನು ಈ ನಿಯಮದಲ್ಲಿ ಕಾಣ್ಬೋದು. ಅಂದರೆ ಬದಲಾಗುವ ಪರಿಮಾಣ ನಿಯಮ ಏನಿದೆಯಲ್ಲ, ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಇದು
ಪ್ರಮುಖವಾಗಿ 2 ಹಂತಗಳಲ್ಲಿ ನಾವು ಚರ್ಚೆ ಮಾಡಲಾಗ್ತದೆ. ಬದಲಾಗುವ ಪರಿಮಾಣ ನಿಯಮನ ಪ್ರಮುಖವಾಗಿ 2 ಹಂತಗಳಲ್ಲಿ ಅಧ್ಯಯನ ಮಾಡ್ಬೋದು. ಅವುಗಳು ಯಾವಂದರೆ ಆ 2 ಹಂತಗಳಲ್ಲಿ ಬಂದರೆ ದ ಸ್ಟೆಪ್ಸ್ ಆಫ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್, ಒಂದು ಏರಿಕೆ ಪ್ರತಿಫಲದ ಹಂತ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಇನ್ನೊಂದು ಇಳಿಕೆಯ ಪ್ರತಿಫಲದ ಹಂತ ಓಕೆ ಏನು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಹಾಗಾದ್ರೆ ಏರಿಕೆ ಪ್ರತಿಫಲದ ಹಂತ ಮತ್ತು ಇಳಿಕೆ ಪ್ರತಿಫಲ ಹಂತ ಈ 2 ಹಂತಗಳನ್ನು ನಾವು ಬದಲಾಗುವ ಪರಿಮಾಣ ನಿಯಮದಲ್ಲಿ ಕಾಣ್ತೀವಿ. ಆ 2 ಹಂತಗಳು ಯಾವ ರೀತಿ ಕಂಡುಬರ್ತದೆ ಅನ್ನೋದನ್ನು ನಾವು ಅತ್ಯಂತ ಪರಿಣಾಮಕಾರಿಗೆ ಮತ್ತು ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕಾದ್ರೆ ಅಥವಾ ಅಭ್ಯಸಿಸಬೇಕಾದ್ರೆ ನಾವು ಒಂದು ಕೋಷ್ಟಕ ಮತ್ತು ರೇಖಾಚಿತ್ರವನ್ನು ಉದಾಹರಣೆಯೊಂದಿಗೆ ವಿವರಿಸಿದಾಗ ಆ ನಿಯಮ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ಕೋಷ್ಟಕದಲ್ಲಿ ನಾವು ದತ್ತಾಂಶವನ್ನು ತೆಗೆದುಕೊಂಡು ಈ ನಿಯಮದ ಆಶಯದಂತೆ ದತ್ತಾಂಶಗಳ ಆಧಾರದ ಮೇಲೆ ರೇಖಾಚಿತ್ರವನ್ನು ರಚಿಸಿದಾಗ ಬದಲಾಗುವ ಪರಿಮಾಣ ನಿಯಮ ಮತ್ತು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಯಾವ ರೀತಿ ಕಂಡುಬರ್ತದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಕೋಷ್ಟಕದಲ್ಲಿ ಪ್ರಮುಖವಾಗಿ 2 ಉತ್ಪಾದನಾಂಗಗಳನ್ನು ತೆಗೆದುಕೊಂಡು, ಒಂದು ಸ್ಥಿರ ಉತ್ಪಾದನಾಂಗ ಇದೆ, ಬದಲಾಗುವ ಉತ್ಪಾದನಾಂಗ ಇದೆ. ಸ್ಥಿರ ಉತ್ಪಾದನಾಂಗ ಅಂದರೆ ಭೂಮಿ, ಬದಲಾಗುವ ಉತ್ಪಾದನಾಂಗ ಶ್ರಮ ಲೇಬರ್. ಭೂಮಿ ಮತ್ತು ಶ್ರಮ 2 ಉತ್ಪಾದನೆಗಳನ್ನು ಪರಿಗಣಿಸಿದ್ವಿ. ಈ ಭೂಮಿ ಎಂಬ ಒಂದು ಉತ್ಪಾದನಾಂಗ ನೋಡಿ, ನಿಯಮ ಏನಿದೆ, ಇತರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಅಂದಾಗ ಭೂಮಿ ಏನಿದೆ ಲ್ಯಾಂಡ್, ಈ ಒಂದು ಉತ್ಪಾದನಾಂಗ ಪ್ರಾರಂಭದಲ್ಲಿ ನಾವೇನು ಮಾಡಿದ್ವಿ, ಎಲ್ಲ ಹಂತಗಳಲ್ಲಿ ಸ್ಥಿರವಾಗಿದೆ. ನೋಡಿ, ಎಲ್ಲ ಹಂತಗಳು 4 ಎಕರೆ ಜಮೀನಿದೆ ಅಂತ ನಾವು ಭಾವಿಸ್ಕೊಳ್ಳೋಣ. ಓಕೆ, ಭೂಮಿ ಸ್ಥಿರವಾಗಿದೆ, ಶ್ರಮ ಬದಲಾಗ್ತಿದೆ. ನೋಡಿ, 0 to 1 2 3 4 5 6 ಹೀಗೆ ಎಲ್ಲ ಹಂತಗಳ ಶ್ರಮದಲ್ಲಿ ಬದಲಾವಣೆ ಆಗ್ತಿದೆ. ಹಾಗಾಗಿ ಒಂದು ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಿದ್ದರೆ ಶ್ರಮ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಆಗ್ತೀವಿ ಈ ಕೋಷ್ಟಕದ ಪ್ರಕಾರ ಅಲ್ವಾ. ಅದೇ ರೀತಿ ಹೆಚ್ಚುತ್ತಾ ಹೋದರೆ ಏನಾಗ್ತದೆ, ಒಂದು ಹಂತದವರೆಗೆ ಏರಿಕೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಒಂದು ಹಂತದಲ್ಲಿ ಏರಿಕೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಯಾರಲ್ಲಿ ಒಟ್ಟು ಉತ್ಪನ್ನದಲ್ಲಿ ನೋಡಿ, 3ನೇ ಹಂತದವರೆಗೂ ಕೂಡ ಒಟ್ಟು ಉತ್ಪನ್ನ ಹೆಚ್ಚಾಗಿದೆ, ಹೌದಲ್ವಾ. ನೋಡಿ, 10 24 40 ಆಮೇಲೆ ಹೆಚ್ಚಾಗಿದೆ ಸರ್ 50 56 57 ಅಂತ ನೀವು ಹೇಳ್ಬೋದು. ಆದರೆ ಹೆಚ್ಚಾಗಿಯ ಪ್ರಮಾಣದಲ್ಲಿ ಇಳಿಕೆ ಇದೆ, ಹೆಚ್ಚಳದ ಪ್ರಮಾಣದಲ್ಲಿ ಇಳಿಕೆ ಇದೆ. ನಂತರ ಸೀಮಾಂತ ಉತ್ಪನ್ನ ಏನಾಗುತ್ತೆ, ಕೊನೆಯ ಏನಾಗ್ತದೆ, ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನಗಳೆರಡು ಕೂಡ ಪ್ರಾರಂಭದಲ್ಲಿ ಏರಿಕೆ ಆಗ್ತಾ ಇದ್ವು, ನಂತರ ಅವೆರಡು ಕೂಡ ಇಳಿಮುಖ ಆಗ್ತದೆ, ಸಂಪೂರ್ಣವಾಗಿ ಇಳಿಮುಖವಾಗ್ತದೆ ಅಂತಿಮವಾಗಿ ಅನ್ನೋದನ್ನ ಈ ದತ್ತಾಂಶಗಳಲ್ಲಿ ನಾವು ಕಾಣ್ಬೋದು. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಈ ಕೋಷ್ಟಕದಲ್ಲಿ ನಾವು ಉದಾಹರಣೆ ತೆಗೆದುಕೊಂಡಾಗ ಒಬ್ಬ ರೈತ ಇದ್ದಾನೆ, ರೈತನ 4 ಎಕರೆ ಜಮೀನಿದೆ ಅಂತ ಭಾವಿಸ್ಕೊಳ್ಳೋಣ. ಅವನು ಪ್ರಾರಂಭದಲ್ಲಿ 4 ಎಕರೆ ಜಮೀನಿದೆ, ಮೊದಲ ಹಂತದಲ್ಲಿ 0 ಅಂದರೆ ಶ್ರಮಿಕರ ಯಾರು ಬಳಕೆನ ಮಾಡ್ಕೊಂಡಿಲ್ಲ, ಅಂದರೆ ಕೃಷಿ ಚಟುವಟಿಕೆ ಪ್ರಾರಂಭನೆ ಮಾಡಿಲ್ಲ. ಹಾಗಾಗಿ ಒಟ್ಟು ಉತ್ಪನ್ನ ಆಗಲಿ, ಸರಾಸರಿ ಉತ್ಪನ್ನ ಆಗಲಿ, ಸೀಮಾಂತ ಉತ್ಪನ್ನಗಳಾಗಲಿ ಯಾವುದೇ ಪ್ರತಿಫಲ ನಮ್ಮಲ್ಲಿ ಉತ್ಪನ್ನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. 2ನೇ ಹಂತದಲ್ಲಿ ನೋಡಿ, ಅದೇ 4 ಎಕರೆ ಜಮೀನು, ಒಬ್ಬ ಕಾರ್ಮಿಕರನ್ನ, ಶ್ರಮಿಕರನ್ನ, ರೈತ ಕಾರ್ಮಿಕರನ್ನ ಕೊಡಬಿಟ್ಟು ಒಟ್ಟು 10 ಕ್ವಿಂಟಾಲ್ ಬೆಳೆಯನ್ನು ಬೆಳೆಯೋದನ್ನು ಅನ್ಕೋಣ. ಸೀಮಾಂತ ಉತ್ಪನ್ನವು 10 ಕ್ವಿಂಟಾಲ್ ಆಗಿದೆ, ಸರಾಸರಿ ಉತ್ಪನ್ನವು 10 ಕ್ವಿಂಟಾಲ್ ಆಗಿದೆ. ನಂತರ ಶ್ರಮಿಕರ ಸಂಖ್ಯೆ ಅಗತ್ಯಕ್ಕಿಂತ ಕಡಿಮೆ ಇದ್ದರೆ ಪ್ರತಿಯಾಗಿ ಮೊದಲ ಹಂತದಲ್ಲಿ 4 ಎಕರೆಗೆ ಒಬ್ಬ ರೈತ ಸೇರಿಬಿಟ್ಟು ಬರೀ 10 ಕ್ವಿಂಟಾಲ್ ಉತ್ಪನ್ನವನ್ನು ತೆಗೆದಿದ್ದ. ಆದರೆ ಉತ್ಪಾದನಾಂಗಗಳಲ್ಲಿ ಶ್ರಮ ಏನಿದೆಯಲ್ಲ ಇದನ್ನೇ ಏರಿಕೆ ಮಾಡ್ತಾ ಆಗ್ತಾ ಇದೆ ಪ್ರತಿ ಹಂತದಲ್ಲಿ. ಒಬ್ಬ ಶ್ರಮಿಕರಿದ್ದರೆ ಇಬ್ಬರು ಶ್ರಮಿಕರಲ್ಲಿ ಇಬ್ಬರು ಕೃಷಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಪ್ರತಿಯಾಗಿ ಆ 4 ಎಕರೆ ಇಬ್ಬರು ಕೃಷಿ ಮಾಡಿದ್ರಿಂದ ಮೊದಲಿಗಿಂತ ಜಾಸ್ತಿ ಇದೆ, 24ರಷ್ಟು ಕ್ವಿಂಟಾಲಷ್ಟು ಉತ್ಪನ್ನ ಕೆಲ ಇದೆ. ಹಾಗಾಗಿ 10 ಮತ್ತು 24 ಡಿಫ್ರೆನ್ಸ್ 14 ಏನಾದರೂ ಸೀಮಾಂತ ಉತ್ಪನ್ನ ಇದೆ, ಸರಾಸರಿ ಉತ್ಪನ್ನ 24ನ ಇಬ್ಬರು ಕಾರ್ಮಿಕರಿಂದ ನಾವು ಭಾಗಿಸ್ತಾ ಇರ್ತಕ್ಕಂಥದ್ದು 12, ಅದು ಸರಾಸರಿ ಉತ್ಪನ್ನವಾಗಿದೆ. ಅದೇ 3ನೇ ಹಂತದಲ್ಲಿ ಮತ್ತೆ ಅಗತ್ಯಕ್ಕಿಂತ ಇನ್ನೂ ಕಡಿಮೆ ಶ್ರಮಿಕರನ್ನು ನಾವು ಬಳಕೆ ಮಾಡ್ಕೊಂಡಿದ್ದು ಮನಗಂಡಂದು ಕಂಡು ಬರ್ತಾ ಇದೆ. ಯಾಕಂದರೆ ನೋಡಿ, ಮತ್ತೆ ಶ್ರಮಿಕರ ಸಂಖ್ಯೆ 2ರಿಂದ 3 ಜನ ಸೇರಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ 40 ಕ್ವಿಂಟಾಲ್ ಬಂದಿದೆ, ಒಟ್ಟು ಉತ್ಪನ್ನ 40 ಕ್ವಿಂಟಾಲ್ ಆದಾಗ ಸೀಮಾಂತ ಉತ್ಪನ್ನ 40ರಲ್ಲಿ 24 ಕಳೆದರೆ 14 ಕ್ವಿಂಟಾಲ್ ಹೆಚ್ಚಿಗೆ ಬೆಳೆಯಲಾಗಿದೆ ಮೊದಲಿಗಿಂತ. ನಂತರ ಸರಾಸರಿ ಉತ್ಪನ್ನ 40 ಕ್ವಿಂಟಾಲನ್ನು 3 ಜನ ರೈತರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು 13.33 ಏನಿಲ್ಲ, 3 ಕೂಡ ಏನಿಲ್ಲ, ಅದು ಸರಾಸರಿ ಉತ್ಪನ್ನ ಆಗ್ತದೆ. ನೋಡಿ, ಈ ಹಂತದಲ್ಲಿ ನಾವು ಕೋಷ್ಟಕವನ್ನು ಗಮನಿಸಿದಾಗ 4 ಎಕರೆ ಜಮೀನಲ್ಲಿ ಎಲ್ಲ ಹಂತದಲ್ಲೂ ಕೂಡ ಇದೆ. ಆದರೆ ಶ್ರಮಿಕರ ಸಂಖ್ಯೆ ಪ್ರಾರಂಭದಲ್ಲಿ ಈ 4 ಎಕರೆ ಜಮೀನಿಗೆ ಅಗತ್ಯಕ್ಕಿಂತ ಕಡಿಮೆ ಕಾರ್ಮಿಕರ ನೇಮಕ ಮಾಡಿಕೊಂಡಿದ್ದಕ್ಕೆ ಪ್ರತಿಯಾಗಿ ಬರ್ತಕ್ಕಂಥ ಉತ್ಪನ್ನ ಪ್ರಾರಂಭದ ಹಂತದಲ್ಲಿ ಕಡಿಮೆ ಇದೆ. ಆದರೆ ಶ್ರಮಿಕರ ಸಂಖ್ಯೆ ಹೆಚ್ಚಾದಂತೆ ಬರ್ತಕ್ಕಂಥ ಇಳುವರಿ ಪ್ರಮಾಣ ಕೂಡ ಹೆಚ್ಚಾಗಿ ಬರ್ತಿದೆ.
ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ ಮೂರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಿರುವುದನ್ನು ನಾವು ಕಾಣ್ಬೋದು. ಇದನ್ನೇ ನಾವು ಮೊದಲ ಹಂತದಲ್ಲಿ ಏರಿಕೆ ಪ್ರತಿಫಲದ ಹಂತ. ಏರಿಕೆ ಪ್ರತಿಫಲದ ಹಂತ ಏನೋ ಇಲ್ಲಿವರೆಗೆ ಏನೋ ಇತರ ಉತ್ಪಾದನಾಂಗ ಸ್ಥಿರವಾಗಿಟ್ಟುಕೊಂಡು ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಶ್ರಮವನ್ನು ಹೆಚ್ಚಿಸುತ್ತಾ ಓದುತ್ತಿಲ್ಲ ಒಟ್ಟು ಉತ್ಪಾದನೆಯು ಒಂದು ಹಂತದವರೆಗೆ ಏರಿಕೆ ಪ್ರಮಾಣದಲ್ಲಿ, ಒಂದು ಹಂತದಲ್ಲಿ ಮೂರನೇ ಹಂತದಲ್ಲಿ ಏರಿಕೆ ಪ್ರಮಾಣದಲ್ಲಿ, ಆಮೇಲೆ ನಂತರ ಒಟ್ಟು ಉತ್ಪನ್ನ ಹೆಚ್ಚಾಗ್ತಿರುವ ಸರ್ ಆಗ್ತಾ ಇದೆ, 40 50 50 56 55 57 ಆಗ್ತಾ ಇದೆ. ಆದರೆ ಪ್ರಮಾಣ ಡಿಫರೆನ್ಸ್ ಏನಿಲ್ಲ, 16 14 10 ಅದು ಕಡಿಮೆ ಆಗ್ತಾ ಇರ್ತದೆ. 16 10 ಕ್ವಿಂಟಲ್ ಆಗುತ್ತೆ, 16 10 6 ಆಗುತ್ತೆ, 6 1 ಆಗುತ್ತೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದ್ರೆ ಎರಡನೇ ಹಂತದಲ್ಲಿ ಇಳಿಕೆ ಪ್ರತಿಫಲದ ಹಂತವನ್ನು ನಾವು ಗಮನಿಸಬಹುದು. ಅದೇ 4ನೇ ಜಮೀನಲ್ಲಿ 3 ಜನ ಕಾರ್ಮಿಕರು ಶ್ರಮಿಕರು ಕೆಲಸ ಮಾಡತ್ರ ಶ್ರಮಿಕರ ಸಂಖ್ಯೆ ಹೆಚ್ಚು ಮಾಡಾಗ್ತದೆ. ಇಲ್ಲಿ 4 ಜನ ಕಾರ್ಮಿಕರು ಸೇರಿಬಿಟ್ಟು ಕೆಲಸ ಮಾಡಿದ್ರೆ 50 ಕ್ವಿಂಟಲ್ ಬರುತ್ತೆ. 50 ಕ್ವಿಂಟಲ್ ಬಂದಾಗ 40ರಲ್ಲಿ 50 ಡಿಫರೆನ್ಸ್ ಅಂತರ ನೋಡಿದ್ರೆ 10 ಕ್ವಿಂಟಲ್ ಇಂದ ಅದು ಮಾತ್ರ ಸೀಮಾಂತ ಉತ್ಪನ್ನ. ಸರಾಸರಿ ಉತ್ಪನ್ನ ನೋಡಿದ್ರೆ 50ನ್ನ 4ರಿಂದ ಭಾಗಿಸಿದಾಗ 12.5 ಕ್ವಿಂಟಲ್ ಮಾತ್ರ ಬರುತ್ತೆ, ಅದು ಸರಾಸರಿ ಉತ್ಪನ್ನ. ನಂತರ ಶ್ರಮಿಕರ ಸಂಖ್ಯೆ ಇನ್ನೂ ಹೆಚ್ಚು ಮಾಡುತ್ತೆ. ಕೃಷಿ ಮೇಲೆ 14 ಜಮೀನು ಮೇಲೆ ಅಗತ್ಯಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದ ಶ್ರಮಿಕರು ಬಳಕೆ ಮಾಡುತ್ತದೆ. ಆದರೆ 3 ಜನ ಸಾಕು, 3 ಜನಕ್ಕಿಂತ ಹೆಚ್ಚು ಕಾರ್ಮಿಕರು ಮಾಡಿದ್ರೆ ಅದರ ಮೇಲೆ ಅನುತ್ಪಾದಕರ ಹೊರೆ ಹೆಚ್ಚಾಗ್ತದೆ, ಉತ್ಪಾದನಾ ಪ್ರಮಾಣ ಅಷ್ಟೇ ಇರುತ್ತೆ. ಯಾಕಂದ್ರೆ ಭೂಮಿಯು ಕೂಡ ಒಂದು ಉತ್ಪಾದಕ ಶಕ್ತಿ ಇದೆ, ಆ ಕೊಡುವಂಥ ಪ್ರತಿಫಲ ಒಂದು ನಿರ್ದಿಷ್ಟ ಹಂತದವರೆಗೆ ಮಾತ್ರ ಏರಿಕೆ ಆಗುತ್ತೆ, ನಂತರ ಅಲ್ಲೂ ಕೂಡ ಇಳಿಕೆ ಆಗುತ್ತೆ ಎಂಬುದನ್ನು ಈ ಒಂದು ಕೋಷ್ಟಕದಲ್ಲಿ ದತ್ತಾಂಶಗಳ ಮೂಲಕ ನಾವು ಅವಲೋಕಿಸಿದಾಗ ಕಂಡುಬರ್ತದೆ. ನೋಡಿ, 6ನೇ ಹಂತದಲ್ಲಿ 5 ಜನ ಕಾರ್ಮಿಕರು ಸೇರ್ಕೊಂಡ್ಬಿಟ್ಟು ಕೃಷಿ ಕಾರ್ಮಿಕರು ಮತ್ತೆ ಅದೇ ಭೂಮಿಯನ್ನು ಉಳುಮೆ ಮಾಡಿದಾಗ 50 ಕ್ವಿಂಟಲ್ ಬರತ್ರ 56 ಕ್ವಿಂಟಲ್ ಬಂತು. ಆದರೆ ಮುಂಚೆ 10 ಕ್ವಿಂಟಲ್ ಡಿಫರೆನ್ಸ್ ಅಲ್ಲಿ ಇದ್ದಿದ್ದು ಈಗ 6 ಕ್ವಿಂಟಲ್ ಡಿಫರೆನ್ಸ್ ಆಯಿತು. ಸೀಮಾಂತ ಉತ್ಪನ್ನ ಮುಂಚೆ 12.5 ಬರ್ತಿದ್ದು ಸರಾಸರಿ ಉತ್ಪನ್ನ, ಈಗ ಎಷ್ಟಾಯಿತು 11.2 ಆಯಿತು. ಅಂದರೆ ಅಲ್ಲೂ ಕೂಡ ನಿಧಾನಗತಿಯಲ್ಲಿ ಸರಾಸರಿ ಉತ್ಪನ್ನನೂ ಕಡಿಮೆ ಆಗ್ತಾ ಇತ್ತು, ಸೀಮಾಂತ ಉತ್ಪನ್ನ ಕೂಡ ತೀವ್ರತರವಾಗಿ ಇಳಿಮುಖ ಆಗ್ತಿದೆ, ಒಟ್ಟು ಉತ್ಪನ್ನ ಕೂಡ ಏರಿಕೆ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ನೋಡಿ, ಕೊನೆ ಹಂತದಲ್ಲಿ ನೋಡಿ ಇಲ್ಲಿ ಒಂದು ಪುಸ್ತಕದಲ್ಲಿ ಕಂಡುಬರುತ್ತೆ. ಅದೇ 4ನೇ ಜಮೀನಲ್ಲಿ 6 ಕಾರ್ಮಿಕರು ಸೇರ್ಕೊಂಡು ಇನ್ನೂ ಹೆಚ್ಚುವರಿ ಶ್ರಮಿಕರ ಬಳಕೆ ಆಯಿತು. ಅವಾಗ 56 ಕ್ವಿಂಟಲ್ ಬರುತ್ತೆ, 57 ಕ್ವಿಂಟಲ್ ಬಂತು. ಅಂದರೆ 1 ಕ್ವಿಂಟಲ್ ಮಾತ್ರ ಉತ್ಪನ್ನ ಸೀಮಾಂತ ಉತ್ಪನ್ನ ಹೆಚ್ಚುವರಿಯಾಗಿ ಬಂತು. ಮೊದಲಾಗೆ 10 ಕ್ವಿಂಟಲ್ ಆಗಲಿ, 6 ಕ್ವಿಂಟಲ್ ಆಗಲಿ, 14 ಕ್ವಿಂಟಲ್ ಆಗಲಿ, 16 ಕ್ವಿಂಟಲ್ ಆಗಲಿ, ಈ ರೀತಿ ಹೆಚ್ಚು ಆಗ್ತಿಲ್ಲ, ಕಡಿಮೆ ಆಯಿತು. ನಂತರ ಸೀಮಾಂತ ಉತ್ಪನ್ನದ ಕಡಿಮೆಯ ತೀವ್ರತೆ ನೋಡಿದಾಗ ಸರಾಸರಿ ಉತ್ಪನ್ನವನ್ನು ಅದೇ ರೀತಿ ಗಮನಿಸಿದಾಗ 57ನ್ನು 6ರಿಂದ ಭಾಗಿಸಿದಾಗ 9.5 ಬಂತು, ಅಲ್ಲಿ ಇನ್ನೂ ಕಡಿಮೆ ಆಯಿತು. ಹಾಗೆ ನಾವು ಅದೇ 4ನೇ ಜಮೀನಲ್ಲಿ 7 ಜನ ಸೇರಿಬಿಟ್ಟು ಮತ್ತೆ ಉತ್ಪಾದನೆ ಮಾಡಿದಾಗ 57 ಕ್ವಿಂಟಲ್ ಬರೋದ್ರೆ 57 ಕ್ವಿಂಟಲ್ ಬರ್ತದೆ. ದೇರ್ ಇಸ್ ನೋ ಡಿಫರೆನ್ಸ್. ಯಾಕಂದರೆ ಅಲ್ಲಿಗೆ ಒಟ್ಟು ಉತ್ಪನ್ನ ಪ್ರಮಾಣ ಒಂದು ಹಂತದವರೆಗೆ ಏನಾಗುತ್ತೆ ಹೋಗ್ಬಿಟ್ಟು ಅಲ್ಲಿ ಬೂಮ್ ಸ್ಟೇಜ್ ಅಂತ ಹೇಳ್ತೀವಿ ನಾವು, ಉನ್ನತ ಹಂತದಲ್ಲಿ ಏನಾಗುತ್ತೆ ಸ್ಥಿರ ಆಗುತ್ತೆ. ಆ ಸ್ಥಿರ ಆದ ನಂತರ ಮತ್ತೆ ಅದು ಏನಾಗುತ್ತೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಒಳಪಡ್ತದೆ ಎಂಬುದನ್ನು ನಾವು ನೋಡ್ಬೋದು. ಇದು ಇಳಿಮುಖ ಪ್ರತಿಫಲ ಹಂತವನ್ನು ಈ 2ನೇ ಹಂತದಲ್ಲಿ ನೋಡ್ಬೋದು. ಹಾಗಾಗ್ಬಿಟ್ಟು ಈ ಬದಲಾಗುವ ಪರಿಮಾಣ ನಿಯಮ ಇದೆಯಲ್ಲ, ಬದಲಾಗುವ ಪರಿಮಾಣ ನಿಯಮ ನಾವು 2 ಹಂತಗಳಲ್ಲಿ, ಒಂದು ಏರಿಕೆ ಪ್ರತಿಫಲದ ಹಂತದಲ್ಲಿ, ಇನ್ನೊಂದು ಇಳಿಕೆ ಪ್ರತಿಫಲದ ಹಂತದಲ್ಲಿ 2 ಹಂತಗಳಲ್ಲಿ ಕಾಣಬಹುದು. ಅಲ್ಲಿ ಸೂಕ್ತವಾದ ದತ್ತಾಂಶಗಳನ್ನು ಈ ಒಂದು ಕೋಷ್ಟಕದಲ್ಲಿ ತೆಗೆದುಕೊಂಡು ಹೇಳಾಯಿತು. ಇಲ್ಲಿ ಕೋಷ್ಟಕದಲ್ಲಿ ಉತ್ಪಾದನಾಂಗ ಅಂದಾಗ 2 ಉತ್ಪಾದನಾಂಗ ಅಂತ ಇದ್ದೀವಿ, ಒಂದು ಸ್ಥಿರ ಉತ್ಪಾದನಾಂಗ, ಇನ್ನೊಂದು ಬದಲಾಗುವ ಉತ್ಪಾದನಾಂಗ ಅಲ್ವಾ. ಸ್ಥಿರ ಯಾವುದಲ್ಲಿ ಭೂಮಿ, ಕೃಷಿ ಚಟುವಟಿಕೆ ನಡೆಸುವಂಥ ಭೂಮಿ ಏನಿದೆ ಎಲ್ಲ ಹಂತಗಳಲ್ಲೂ ಅಷ್ಟೇ ಇದೆ, 4 ಎಕರೆ ಅದೇ ಭೂಮಿ ಇದೆ ರೈತ. ಆದರೆ ರೈತ ಬಳಸುವ ಸಂಖ್ಯೆ, ಕೃಷಿಯ ತೊಡಗುವ ಸಂಖ್ಯೆ ಏನಾಗ್ತದೆ ಪ್ರತಿ ಹಂತದಲ್ಲಿಯೂ ಬದಲಾವಣೆ ಒಂದರಷ್ಟು ಹೆಚ್ಚಾಗ್ತದೆ. ಆದರೆ ಬರ್ತಕ್ಕಂಥ ಉತ್ಪನ್ನ ಮೊದಲ 4 ಹಂತದಲ್ಲಿ 3ವರೆಗೂ ಹೆಚ್ಚಾಗ್ತದೆ, ನಂತರ ಇಳಿಕೆ ಆಗ್ತದೆ. ಈ ಮೊದಲ ಭಾಗವನ್ನು ಏರಿಕೆ ಪ್ರತಿಫಲದ ಹಂತ, 2ನೇ ಭಾಗದ ಇಳಿಮುಖ ಪ್ರತಿಫಲದ ಹಂತ ಅಂತ ನೋಡ್ಬೋದು. ಈ ದತ್ತಾಂಶವನ್ನು ಗಮನ ಇಟ್ಕೊಂಡ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಪ್ರತಿಫಲವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಬದಲಾಗುವ ಪರಿಮಾಣ ಯಾವ ರೀತಿ ಕಂಡುಬರ್ತದೆ ಎಂಬುದನ್ನು ಕೂಡ ನಾವು ಅವಲೋಕನ ಮಾಡ್ಬೋದು ಅಲ್ವಾ. ಈ ಅವಲೋಕನ ಮಾಡಿದಾಗ ನಾವು ನೋಡಿ ಒಟ್ಟು ಉತ್ಪನ್ನ ಯಾವ ರೀತಿ ಹೆಚ್ಚಾಗ್ತಿದೆಯೋ ಹಾಗೆ ಸೀಮಾಂತ ಉತ್ಪನ್ನವನ್ನು ಕೂಡ ಮೊದಲ ಹಂತದಲ್ಲಿ ಏರಿಕೆ ಆಗ್ತಾ ಇದೆ ಅಲ್ವಾ. ಇಲ್ಲಿ ಸೀಮಾಂತ ಉತ್ಪನ್ನ ಅನಂತರದಲ್ಲಿ ಇಳಿಮುಖ ಆಗ್ತಿರೋದು ನೋಡ್ಬೋದು ಅಲ್ವಾ. ಸೀಮಾಂತ ಉತ್ಪನ್ನ 4 ಅದು ಕೂಡ ಇಳಿಮುಖ ಆಗ್ತಿರೋದೆ, ಸರಾಸರಿ ಉತ್ಪನ್ನವು ಕೂಡ ನಿಧಾನಗತಿಯಲ್ಲಿ ಇಳಿಮುಖ ಆಗ್ತಿರೋದು ನೋಡ್ಬೋದು. ಅದಕ್ಕೆ ಸೀಮಾಂತ ಉತ್ಪನ್ನ ಕೂಡ ಈ ರೀತಿ ಪ್ರಾರಂಭದ ಹಂತದಲ್ಲಿ ಏರಿಕೆ ನಂತರ ಇಳಿಕೆ ಆಗ್ತರಿಂದ ಈ ಪ್ರವೃತ್ತಿಯನ್ನು ಗಮನಿಸ್ಕೊಂಡು ಇದನ್ನ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ, ಈ ನಿಯಮನ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಎಂಬುದಾಗಿ ಕೂಡ ಕರಿತೀವಿ. ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂದ್ರೂ ಒಂದೇ ಅಥವಾ ಬದಲಾಗುವ ಪರಿಮಾಣ ನಿಯಮ ಅಂದ್ರೂ ಒಂದೇ. ಬದಲಾಗುವ ಪರಿಮಾಣ ನಿಯಮ ಅಂದರೆ ಎಲ್ಲ ಹಂತಗಳಲ್ಲೂ ಶ್ರಮದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಒಟ್ಟು ಉತ್ಪನ್ನದಲ್ಲಿ ಆಗ್ತಕ್ಕಂಥ ಬದಲಾವಣೆ ಮತ್ತು ಸೀಮಾಂತ ಮತ್ತು ಸರಾಸರಿ ಉತ್ಪನ್ನದಲ್ಲಿ ಆಗ್ತಕ್ಕಂಥ ಬದಲಾವಣೆ ಪರಿಮಾಣಗಳನ್ನು ನಾವು ಅವಲೋಕನೆ ಮಾಡ್ತಾ ಬರ್ತದೆ. ಆದರೆ ಇಳಿಮುಖ
ಸೀಮಾಂತ ಉತ್ಪನ್ನ ನಿಯಮ ಏನಿದೆಯಲ್ಲ, ಉತ್ಪನ್ನ ಬರ್ತಕ್ಕಂಥ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಯಾವ ರೀತಿ ಬದಲಾಗುವ ಪರಿಮಾಣ ನಿಯಮಕ್ಕೆ ಆಗ್ತದೆ, ಬದಲಾಗುತ್ತದೆ. ಶ್ರಮಿಕರ ಸಂಖ್ಯೆಯಲ್ಲಿ ಒಂದು ನಿರ್ದಿಷ್ಟ ಉತ್ಪಾದನೆ ಬದಲಾವಣೆ ಆಗಿರುವ ಪ್ರತಿಯಾಗಿ ಅದರ ಉತ್ಪನ್ನದಲ್ಲಿ ಯಾವ ರೀತಿ ಬದಲಾಗುತ್ತಿದೆ ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, ಇದು ಸ್ವತಂತ್ರ ಚಲಕ, ಇವು ಅವಲಂಬಿ ಚಲಕ ಉತ್ಪನ್ನ. ಒಟ್ಟು ಉತ್ಪನ್ನ ಮತ್ತು ಉತ್ಪಾದನಾ ನಡುವಿನ ಕ್ರಿಯಾವಳಿ ಸಂಬಂಧವನ್ನೇ ಉತ್ಪಾದನಾ ಬಿಂಬಕ ಅಂದಿದ್ದು. ಆ ಉತ್ಪಾದನಾ ಬಿಂಬಕವನ್ನೇ ಈ ನಿಯಮದಲ್ಲಿ ಚರ್ಚೆ ಮಾಡ್ತಿದ್ವು. ಇತರೆ ಅಂಶಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಅಥವಾ ಏರಿಕೆ ಒಳಪಡಿಸುತ್ತಾ ಹೋದಂತೆಲ್ಲ ಬರ್ತಕ್ಕಂಥ ಉತ್ಪನ್ನದಲ್ಲಿ ಆಗ್ತಕ್ಕಂಥ ಏರಿತವನ್ನು ಕುರಿತಾಗಿ ಮಾಡೋದೇ ಉತ್ಪಾದನಾ ಬಿಂಬಕ. ಆ ಒಂದು ಬಿಂಬಕವನ್ನು ಈ ಒಂದು ಕೋಷ್ಟಕದ ಮೂಲಕ ತಿಳ್ಕೋಬೋದು. ನೆಕ್ಸ್ಟು ಸಂಬಂಧಪಟ್ಟಂತೆ ಈ ರೇಖಾಚಿತ್ರವನ್ನು ನಾವು ಅವಲೋಕಿಸಿದಾಗ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೇಖಾಚಿತ್ರದಲ್ಲಿ ನೋಡಿ, ಈ ರೇಖಾಚಿತ್ರದಲ್ಲಿ ಕ್ರಮವಾಗಿ OX ಅಕ್ಷರದ ಮೇಲೆ ಶ್ರಮವನ್ನು, OY ಅಕ್ಷರದ ಮೇಲೆ ಬಂಡವಾಳವನ್ನು, OX ಅಕ್ಷರದ ಮೇಲೆ ಶ್ರಮ ಲೇಬರ್, OY ಅಕ್ಷರದ ಮೇಲೆ ಬಂಡವಾಳ ಕ್ಯಾಪಿಟಲ್ ಅನ್ನ ನಾವು ಬಳಕೆ ಮಾಡ್ತಿದ್ದೇವೆ. ಇಲ್ಲಿ ಬಂಡವಾಳ ಅಂದಾಗ ಇಲ್ಲಿ ಭೂಮಿ ಅನ್ಕೊಡಿ, ಈ ಶ್ರಮ ಅಂದಾಗ ಲೇಬರ್ ಎರಡನೇ ಕಾಲಮ ಇರೋದು ಅನ್ಕೊಳ್ಳಿ. ನೋಡಿ, ಮೊದಲ ಹಂತದಲ್ಲಿ ಒಂದನೇ ಚರ್ಚೆ ಮಾಡೋಣ. ಒಟ್ಟು ಉತ್ಪನ್ನ ನಾವು ಬಿಳಿಯ ಗೆರೆಯಲ್ಲಿ TP ಟೋಟಲ್ ಪ್ರಾಡಕ್ಟ್ ಕರ್ವ್. ನಂತರ ಹಸಿರು ಬಣ್ಣದಲ್ಲಿ ಏನು ಕಾಣ್ತಿದೆಯಾ ಅದು ಸರಾಸರಿ ಉತ್ಪನ್ನದ ರೇಖೆ, ಮತ್ತು ಈ ಕೇಸರಿ ಕಲರಲ್ಲಿ ಏನು ಕಾಣ್ತಿಲ್ಲ ಅದು ನಾವು ಸೀಮಾಂತ ಉತ್ಪನ್ನದ ರೇಖೆಯನ್ನು ಗುರುತಿಸಿದ್ವಿ. ಮೂರು ರೇಖೆಗಳು ಒಂದೇ ಸರಿ ಗೊತ್ತಾಗಲಿಲ್ಲ ಅಂದ್ಬಿಟ್ರೆ ನಾನು ಮೂರು ಬಣ್ಣವನ್ನು ಬಳಸಿದ್ದೀನಿ, ಸುಲಭವಾಗಿ ಐಡೆಂಟಿಫಿಕೇಶನ್ ಮಾಡಿದ್ದೀನಿ. ನೋಡಿ, ಒಟ್ಟು ಉತ್ಪನ್ನ ಮೊದಲು 0 ಇದೆ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ, ಶ್ರಮ ಎಲ್ಲವೂ ಕೂಡ 0 ಇದೆ, ಮೂಲ ಬಿಂದುವಿನಲ್ಲಿ ಇದೆ ಅಂತ. ಈಗ ಶ್ರಮಿಕರ ಸಂಖ್ಯೆ ಜಾಸ್ತಿ ಆಯಿತು, ಅಂದರೆ 0 ಇಂದ 1 ಆಯಿತು. ಒಬ್ಬ ಶ್ರಮಿಕ ಸೇರಿಕೊಂಡು 10 ರಷ್ಟು ಉತ್ಪನ್ನವನ್ನು ತೆಗೆದಾನೆ. ಇಬ್ಬರು ಶ್ರಮಿಕರು ಸೇರಿಕೊಂಡು 24, 3 ಜನ ಶ್ರಮಿಕರು ಸೇರಿಕೊಂಡು 40, 4 ಜನ ಶ್ರಮಿಕರು ಸೇರಿಕೊಂಡು 50, 5 ಜನ ಶ್ರಮಿಕರು ಸೇರಿಕೊಂಡು 56, 6 ಜನ ಶ್ರಮಿಕರು ಸೇರಿಕೊಂಡು 57. ನೋಡಿ, ಪ್ರತಿ ಹಂತದಲ್ಲಿ ಕೂಡ ಹೆಚ್ಚಾಗ್ತಿದೆ. ಪ್ರಾರಂಭದಲ್ಲಿ ಅಂತರ ಹೆಚ್ಚಾಗ್ತಿದೆ, ನಂತರದ ಏರಿಕೆ ಪ್ರಮಾಣ ಕಡಿಮೆ ಅನ್ನೋದನ್ನ ಒಟ್ಟು ಉತ್ಪನ್ನ ರೇಖೆ ಅಂತ. ಒಟ್ಟು ಉತ್ಪನ್ನ ರೇಖೆ ಯಾವ ರೀತಿ ಕಂಡುಬರುತ್ತೆ ಅನ್ನೋದನ್ನ ನಾನು ಕಳೆದ ಅವಧಿಯಲ್ಲಿ ತೋರಿಸಿದ್ದೆ. ಉತ್ಪನ್ನದ ಪರಿಕಲ್ಪನೆಗಳಿದ್ರೆ ಒಟ್ಟು ಉತ್ಪನ್ನ ರೇಖೆ ಈ ರೀತಿ ಕಂಡು ಬರ್ತದೆ ಅಂತ ನೋಡಿ, ಹೆಚ್ಚು ಕಡಿಮೆ ಅದೇ ರೀತಿ ಕಂಡು ಬರ್ತದೆ ಒಟ್ಟು ಉತ್ಪನ್ನ ರೇಖೆ. ನಂತರ ಈಗ ಸೀಮಾಂತ ಉತ್ಪನ್ನ ನೋಡಿದ್ರೆ, ಸೀಮಾಂತ ಉತ್ಪನ್ನ ಕೂಡ ಅಷ್ಟೇ. ಒಟ್ಟು ಉತ್ಪನ್ನ ಏನಿಲ್ಲ ಅಂದ್ರೆ ಮೊದಲ ಹಂತದಲ್ಲಿ ಶೂನ್ಯ ನಾವು ಡ್ಯಾಶ್ ಹಾಕ್ಬೋದು ಅಥವಾ 0 ತೋರಿಸ್ಕೋಬಹುದು. ನಂತರ ಒಬ್ಬ ಶ್ರಮಿಕರು ಸೇರಿದಾಗ ಅದೇ 10 ಕ್ವಿಂಟಾಲು, ಇಬ್ಬರು ಶ್ರಮಿಕರು ಸೇರಿದಾಗ 10 ಕ್ವಿಂಟಾಲು, 3 ಜನ ಸೇರಿದಾಗ 14 ಕ್ವಿಂಟಾಲು ಅಲ್ವಾ, 4 ಜನ ಸೇರಿದಾಗ 14 ಕ್ವಿಂಟಾಲು, 5 ಜನ ಸೇರಿದಾಗ 10 ಕ್ವಿಂಟಾಲು, 6 ಜನ ಸೇರಿದಾಗ 1 ಕ್ವಿಂಟಾಲ್. ನೋಡಿ, ಸೀಮಾಂತ ಉತ್ಪನ್ನ ಪ್ರಾರಂಭ ಹಂತದಲ್ಲಿ 3ನೇ ಹಂತದವರೆಗೂ ಕೂಡ ಹೆಚ್ಚಿಗೆ ಇದೆ. 4ನೇ ಹಂತದಲ್ಲಿ ಸರಾಸರಿ ಉತ್ಪನ್ನಕ್ಕಿಂತ ಕೆಳಮುಖವಾಗಿದೆ. ನೋಡಿ, 3ನೇ ಹಂತದಲ್ಲಿ ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನ ಹೋಲಿಕೆ ಮಾಡಿದಾಗ ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಜಾಸ್ತಿ ಇದೆ, 16 ಇದೆ, ಈಗ 13.33 ಇದೆ. ನಂತರ ನೋಡಿ, ಸೀಮಾಂತ ಉತ್ಪನ್ನ 10 ಆಯಿತು, ಅದು 12.8. ಅಂದರೆ ಸರಾಸರಿ ಉತ್ಪನ್ನ ರೇಖೆ ಮೇಲಿದೆ, ನಂತರ ಸೀಮಾಂತ ಉತ್ಪನ್ನದ ರೇಖೆ ಕೆಳಗಿದೆ. ಅದನ್ನು ನಾವು ಕಳೆದವರೇ ಈ ರೀತಿ ತೋರಿಸ್ತೀವಿ ಅಲ್ವಾ. ಇದು AP, ಇದು MP ಸೀಮಾಂತ ಉತ್ಪನ್ನ. ಪ್ರಾರಂಭ ಹಂತದವರೆಗೆ P ಹಂತದವರೆಗೆ ಸೀಮಾಂತ ಉತ್ಪನ್ನ ರೇಖೆ ಮೇಲೆ ಇರುತ್ತೆ. ಒಂದು P ಹಂತದ ನಂತರ ಸೀಮಾಂತ ಉತ್ಪನ್ನ ರೇಖೆ ಸರಾಸರಿ ಉತ್ಪನ್ನ ರೇಖೆ ಕೆಳಗಿರ್ತದೆ. ಅಂದರೆ ಸರಾಸರಿ ಉತ್ಪನ್ನ ರೇಖೆ ಎರಡೂ ಕೂಡ ಪ್ರಾರಂಭ ರೇಖೆಯಾಗಿ ನಂತರ ಒಂದೇ ಹಂತದಲ್ಲಿ ಇಳಿಮುಖವಾಗ್ತದೆ. ಹಾಗಾಗ್ಬಿಟ್ಟು ಎಲ್ಲಿ ಒಟ್ಟು ಉತ್ಪನ್ನ ಹೆಚ್ಚಾಗಿ ಇರುತ್ತೋ ಅಲ್ಲಿ ಸರಾಸರಿ ಉತ್ಪನ್ನ ಕೂಡ ಇಳಿಮುಖ ಆಗ್ತಾ ಹೋಗುತ್ತೆ. ಸೀಮಾಂತ ಉತ್ಪನ್ನವು 0 ಅಂತ ತಲುಪಿಸುತ್ತೆ. ಅದರ ನಂತರ ಕೂಡ ಒಟ್ಟು ಉತ್ಪನ್ನ ಮುಂದಿನ ಹಂತಗಳಲ್ಲಿ ಇಳಿಮುಖ ಆಗ್ತಾ ಹೋದ್ರೆ ಸರಾಸರಿ ಉತ್ಪನ್ನ ಕೂಡ ಇನ್ನೂ ಇಳಿಮುಖ ಆಗ್ತದೆ. ಆದರೆ ಸೀಮಾಂತ ಉತ್ಪನ್ನ ಋಣಾತ್ಮಕವಾಗುತ್ತೆ. ಇದರಂತೆ ಋಣಾತ್ಮಕ ಹಂತವನ್ನು ತಲುಪುತ್ತೆ ಎಂಬುದನ್ನು ನಾವು ಮುಂದಿನ ಹಂತಗಳಲ್ಲಿ ಇದೇ ದತ್ತಾಂಶಗಳನ್ನು ಅವಲೋಕನ ಮಾಡ್ತಾ ಹೋದರೆ ಕಂಡುಬರ್ತದೆ. ಉದಾಹರಣೆಗೆ, ಆದ್ದರಿಂದ ಸೀಮಾಂತ ಉತ್ಪನ್ನ ರೇಖೆ ಮತ್ತು ಸರಾಸರಿ ಉತ್ಪನ್ನ ರೇಖೆ
ಸ್ಥಿರವಾದ ಯು ಆಕಾರವನ್ನು ಯಾಕೆ ಹೊಂದಿರ್ತದೆ ಅನ್ನೋದನ್ನು ನಾವು ಕಳೆದವರಲ್ಲಿ ಚರ್ಚೆ ಮಾಡಿದರೆ ಈ ದತ್ತಾಂಶವನ್ನು ಅವಲೋಕನ ಮಾಡಬಹುದು. ಏಕೆಂದರೆ ಅದು ಬದಲಾಗುವ ಪರಿಮಾಣ ನಿಯಮಕ್ಕೆ ಮತ್ತು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮಕ್ಕೆ ಒಳಪಟ್ಟಿರೋದ್ರಿಂದ ಅಲ್ಲಿ ಏರಿಕೆ ಮತ್ತು ಇಳಿಮುಖ ಪ್ರತಿಫಲ ನಿಯಮಗಳು ಅನ್ವಯ ಆಗೋದ್ರಿಂದ ಒಟ್ಟು ಉತ್ಪನ್ನ ರೇಖೆ, ಸರಾಸರಿ ಉತ್ಪನ್ನ ರೇಖೆ, ಸೀಮಾಂತ ಉತ್ಪನ್ನ ರೇಖೆ ನಂತರ 3 ರೇಖೆಗಳು ಒಂದು ಹಂತದವರೆಗೆ ಹೆಚ್ಚಾಗುತ್ತಾ ಹೋಗಿ ನಂತರ ಒಟ್ಟು ಉತ್ಪನ್ನ ರೇಖೆ ಸ್ಥಿರ ಅಂತ ತಲುಪಿಟ್ಟು ಅದರ ನಂತರ ಏನಾಗುತ್ತೆ ಇಳಿಮುಖ ಸ್ವರೂಪ ಅನ್ನುವಂಥದ್ದು. ಎಲ್ಲಿ ಒಟ್ಟು ಉತ್ಪನ್ನಕ್ಕೆ ಗರಿಷ್ಠ ಮಟ್ಟದಲ್ಲಿರುತ್ತೋ ಅಲ್ಲಿ ಸೀಮಾಂತ ಉತ್ಪನ್ನ ರೇಖೆ ಶೂನ್ಯ ಆಗುತ್ತೆ, ಒಟ್ಟು ಸರಾಸರಿ ಉತ್ಪನ್ನ ರೇಖೆ ಕೂಡ ಇಳಿಮುಖ ಆಗುತ್ತೆ. ಆದರೆ ಸೀಮಾಂತ ಉತ್ಪನ್ನ ರೇಖೆ ಮುಂದಿನ ಹಂತಗಳಲ್ಲಿ ಒಟ್ಟು ಉತ್ಪನ್ನ ಇಳಿಮುಖ ಆದಂಗೆ ಸೀಮಾಂತ ಉತ್ಪನ್ನ ರೇಖೆ ಋಣಾತ್ಮಕ ಹಂತವನ್ನು ತಲುಪುತ್ತೆ ಎಂಬುದನ್ನು ಕಾಣಬಹುದು. ಆದರೆ ಸರಾಸರಿ ಉತ್ಪನ್ನ ರೇಖೆ ಯಾವುದೇ ಕಾರಣಕ್ಕೂ OS ಅಕ್ಷವನ್ನು ತಲುಪೋದಿಲ್ಲ. ಪ್ರಮಾಣದಲ್ಲಿ ಇಳಿಮುಖ ಆಗುವುದು ದೀರ್ಘಾವಧಿ ಶೂನ್ಯ ಆಗುತ್ತೆ ಹೊರತು ಇದಾಗಲ್ಲ. ದೀರ್ಘಾವಧಿಯಲ್ಲಿ ಸರಾಸರಿ ಉತ್ಪನ್ನವೂ ಕಡಿಮೆ ಆಗುತ್ತದೆ. ಆ ಉದ್ಯಮ ಸಂಸ್ಥೆ ವಿವೇಚನಾಶೀಲನಾದ ಉತ್ಪಾದಕ, ಉದ್ಯಮಿಯ ಉತ್ಪಾದಕ ಮತ್ತು ಉದ್ಯಮೆಗಾರ ಉತ್ಪಾದನೆಯನ್ನು ಸ್ಥಗಿತ ಮಾಡ್ತಾನೆ. ಯಾಕಂದರೆ ಈ ಅಟ್ ಆಫ್ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಅಥವಾ ದಿವಾಳಿ ಆಗಬೇಕಾಗ್ತದೆ. ಅಂತ ಹಂತದಲ್ಲಿ ಈ ಏರಿಕೆ ಪ್ರತಿಫಲ ಮತ್ತು ಸ್ಥಿರ ಪ್ರತಿಫಲ ಏನು ನೋಡಿದಾಗ ಏರಿಕೆ ಪ್ರತಿಫಲ ಹಂತದಲ್ಲಿ ವೆಚ್ಚ ಕಡಿಮೆ, ಉತ್ಪಾದನೆ ಜಾಸ್ತಿ, ಇಳಿಕೆದಲ್ಲಿ ವೆಚ್ಚ ಜಾಸ್ತಿ, ಉತ್ಪನ್ನ ಕಡಿಮೆ. ಈ ಒಂದು ಸನ್ನಿವೇಶವನ್ನು ನಾವು ಈ ರೇಖಾಚಿತ್ರದಲ್ಲಿ ಗಮನಿಸಿದಾಗ ಕಾಣ್ಬೋದು. ಈ ರೀತಿಯಾಗಿ ಬದಲಾಗುವ ಪರಿಮಾಣ ನಿಯಮನ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಇದೆಯಲ್ಲ, ಈ ಬದಲಾಗುವ ಪರಿಮಾಣವನ್ನು ಮತ್ತು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮಗಳು ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಸಿದ್ಧಾಂತಗಳಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಅತ್ಯಂತ ಮೂಲಭೂತ ನಿಯಮವಾಗಿ ಪರಿಗಣಿಸುವ ಮೂಲಕ ಅರ್ಥಪೂರ್ಣವಾದಂಥ ನಿಯಮವನ್ನು ಅರ್ಥಶಾಸ್ತ್ರಕ್ಕೆ ಕೊಟ್ಟಿದ್ದರ ಮೂಲಕ ಯಾವ ರೀತಿ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ಬದಲಾವಣೆ ಆಗ್ತದೆ ಮತ್ತು ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಒಟ್ಟು ಉತ್ಪನ್ನಗಳ ನಡುವಿನ ಸಂಬಂಧವೇನು ಎಂಬುದನ್ನು ಅತ್ಯಂತ ಅರ್ಥಪೂರ್ಣವಾಗಿ ವಿವರಣೆ ಮಾಡಿರುವುದನ್ನು ನಾವು ಕಾಣ್ಬೋದು. ಓಕೆ.